ಈ ವಾರ್ ಹಿಂಗೆ ಕಂಟಿನ್ಯೂ ಆಗ್ಬೇಕಾ ಅದರ್ವೈಸ್ ನಿಲ್ಬೇಕಾ? ನಿಮ್ಗಳ ಪ್ರಕಾರ ಏನ್ ಹೇಳ್ತೀರಾ ಇವಾಗ ನೀವು? ದರ್ಶನ್ ಸರ್ ಫ್ಯಾನ್ಸ್ಗೂ ಹೇಳ್ಬೋದು, ಸುದೀಪ್ ಸರ್ ಫ್ಯಾನ್ಸ್ಗೂ ಹೇಳ್ಬೋದು, ಏನ್ ಹೇಳ್ತೀರಾ? ಫೈನಲ್ ಆಗಿ ಏನ್ ಹೇಳೋದಂದ್ರೆ ಈ ಫ್ಯಾನ್ಸ್ ವಾರ್ ಆಗ್ಬಾರ್ದು. ಆಕ್ಚುಲಿ ಫ್ಯಾನ್ಸ್ ವಾರ್ ಆಗೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಲಾಸು, ನಮ್ಮ ನಟರಿಗೂ ಲಾಸು, ನಮ್ಮ ನಟನ ನಂಬಿಕೊಂಡಿರ್ತಕ್ಕಂಥ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ ಆಗ್ಬೋದು, ಯಾರೇ ಆಗ್ಬೋದು, ಪ್ರತಿಯೊಬ್ಬರಿಗೂ ಲಾಸು. ಈ ಫ್ಯಾನ್ಸ್ ವಾರ್ ಆಗ್ಬಾರ್ದು. ಈ ಸ್ಟಾರ್ಟಿಂಗ್ ಏನಾಯ್ತು, ಈ ಫೇಕ್ ಫ್ಯಾನ್ಸ್ ಗಳು ಕ್ರಿಯೇಟ್ ಮಾಡಿದಂತ ವಾರ್ ಇದು. ಈ ಫ್ಯಾನ್ಸ್ ವಾರ್ ಯಾವುದೇ ಕಾರಣಕ್ಕೆ ಹೋಗ್ಬೋದು. ನಾನು ದರ್ಶನ್ ಫ್ಯಾನ್ಸ್ ಗಳು ಹೇಳೋದು ಅಷ್ಟೇ, ಸುದೀಪ್ ಅವರ ಫ್ಯಾನ್ಸ್ ಗಳು ಹೇಳೋದಷ್ಟೇ. ನೀವು ಯಾರೋ ಒಬ್ಬ ಮೂರನೇವನು ಯಾರೋ ಒಬ್ಬ ಒಂದು ಪೋಸ್ಟ್ ಹಾಕಿದ ತಕ್ಷಣ ಅದಕ್ಕೆ ನೀವು ಉದ್ವೇಗಗೊಂಡು ಅಯ್ಯೋ ನಮ್ಮ ಬಾಸ್ ಹಿಂಗಾಯ್ತು, ಆಗಾಯ್ತು, ಈಗಾಯ್ತು ಅಂದ್ಕೊಂಡು ಉದ್ವೇಗಗೊಂಡು ಮಾತಾಡಕ್ ಹೋಗ್ಬಿಡಿ ದಯವಿಟ್ಟು. ಯಾಕೆ ಅಂತಂದ್ರೆ ಇಬ್ರು ನಮ್ಮವ್ರೆ. ಅಂದ್ರೆ ನಮ್ಮ ಬಾಸ್ ನಮಗೆ ನೆಚ್ಚು ಇಲ್ಲಿರ್ಬೋದು, ಇನ್ನೊಬ್ರು ಇಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿ ಯಾರನ್ನು ಇವ್ರನ್ನ ದೂರ ತಳ್ಳಿಬಿಟ್ಟು ಇವ್ರನ್ನ ಒಬ್ಬನ ಇಟ್ಕೊಳ್ಳೋಕೆ ಇಬ್ರು ಬೇಕು. ನಮ್ಮ ಬಾಸ್ನ ಮೇಲಿಟ್ರೆ ಇನ್ನೊಬ್ಬರನ್ನ ಅದ್ರ ಪಕ್ಕದಲ್ಲಿ ನಿಲ್ಸ್ಕೊಳ್ಳೋಣ. ಸೊ ಹಾಗಾಗಿ ಇಬ್ರು ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಇಲ್ಲಿ ಫ್ಯಾನ್ಸ್ ವಾರ್ನ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ. ಫ್ಯಾನ್ಸ್ ವಾರ್ ಆಗ್ಬಾರ್ದು. ಇದು ಆಗ್ಬಾರ್ದು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಅಣ್ಣ ಸ್ವಲ್ಪ ಈ ತರ ಯೋಚನೆ ಮಾಡಿ ಕೊಡ್ಬೇಕಾಯ್ತೇನಪ್ಪ. ಸೊ ಅದಕ್ಕೆ ಅವರೇ ಫುಲ್ ಸ್ಟಾಪ್ ಇಡಬೇಕಾಗುತ್ತೆ. ಎಸ್, ಖಂಡಿತವಾಗಿ ಅಷ್ಟೇನೆ. ನಮ್ಮ ಸ್ನೇಹಿತರು ಹೇಳಿದಾಗೆ ಯಾವುದೇ ಒಂದು ಫ್ಯಾನ್ಸ್ ವಾರ್ ಆಗೋದು ಕಾರಣನೇ ಈ ಒಂದೇನಂತಾರೆ ಸೋಕಾಲ್ಡ್ಗಳು ಮತ್ತೆ ಕೆಲವು ಅವಿವೇಕಿಗಳು ಮಾಡ್ತಕ್ಕಂಥ ಕೆಲಸದಿಂದ ರಿಯಲ್ ಫ್ಯಾನ್ಸ್ ಗಳೆಲ್ಲ ಅಂದ್ರೆ ನಿಷ್ಠೂರ ಆಗ್ತಾ ಇದ್ದಾರೆ. ಸೊ ದಯಮಾಡಿ ಎಲ್ಲಾ ನಟರು ಫ್ಯಾನ್ಸ್ ಗಳಿಗೂ ನಾನು ಕೇಳ್ಕೊಳ್ಳೋದು ಅಷ್ಟೇ, ಇದು ಫ್ಯಾನ್ಸ್ ವಾರ್ ಇನ್ನೊಂದು ಮತ್ತೊಂದು ಮಾಡಿ ಏನ್ ಸಾಧಿಸೋದೇನಿದೆ ಮೇಡಮ್ ಅವರೇ? ಈಗ ಸಾಧಿಸೋದಾದ್ರೂ ಏನಿದೆ? ನಮ್ ಕನ್ನಡ ಸಿನಿಮಾ ರಂಗ ಬೆಳಿಬೇಕು, ನಮ್ ಕನ್ನಡ ಸಿನಿಮಾ ರಂಗ ಉಳಿಬೇಕು ಅಂತ ನೋಡ್ತಾ ಇದ್ದೇವೆ ನಾವು. ಬಿಟ್ರೆ ಬೇರೆ ಫ್ಯಾನ್ಸ್ ವಾರ್ ಆಗಿ ನಂಬಾಸ್ ಮೇಲೂ ನಂಬಾಸ್ ಕೀಳು ಅವೆಲ್ಲ ಯಾರು ಮಾಡ್ತಾ ಇಲ್ಲ. ಮಾಡ್ತಾ ಇರೋರೇ ಈ ಸೋಕಾಲ್ಡ್ಗಳು, ಮಾಡ್ತಾ ಇರೋರೇ ಈ ಅವಿವೇಕಿಗಳು, ಮಾಡ್ತಾ ಇರೋರೇ ಈ ಫೇಕ್ ಪೀಪಲ್ಸ್ಗಳು. ಓಕೆ, ಇನ್ಯಾರು ಕೂಡ ಅಂದ್ರೆ ರಿಯಲ್ ಆಗಿರೋರು ಯಾರು ಮಾಡಲ್ಲ ಮೇಡಮ್ ನವ್ರೆ. ಅವ್ರವ್ರ ಕೆಲಸ ಅವ್ರವ್ರಿಗೆ ಇರುತ್ತೆ. ಎಲ್ರಿಗೂ ಕೂಡ ಅವ್ರ ಹೆಂಡತಿ ಮಕ್ಕಳು ಮನೆ ಸಂಸಾರ ಜಂಜಾಟ ಅದ್ರಲ್ಲೇ ಮುಳುಗೋಗಿರ್ತಾರೆ. ಅದ್ರೊಳಗಡೆ ಬಂದ್ಬಿಟ್ಟೆ ನಾನು ಹಂಗೆ ನಾನು ಹಿಂಗೆ ಅಂತ ಯಾರು ಆಗ್ತಾ ಕುತ್ಕೊಳ್ಳಲ್ಲ. ಈ ಏನಂತಾರೆ ನಾನು ಹೇಳಿದ್ನಲ್ಲ ಆಗ್ಲೇನೆ, ಎಜುಕೇಶನ್ ಪರ್ಪಸ್ಗೆ ಅಂತ ಏನೋ ಕೊಟ್ಟಾಗ ಮನೆಯಲ್ಲಿ ಕೊಟ್ಟಿರೋದು ಒಳ್ಳೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ರೆ ಈ ನನ್ನ ಮಗನಾವು ಮಿಸ್ಯೂಸ್ ಮಾಡ್ಕೊಂಡು ಕೆಲವರು ಈ ತರ ಮಾಡ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಕಾನೂನಿನ ಮೂಲಕ ಕಡಿವಾಣ ಬೀಳ್ಬೇಕು. ಈ ಫ್ಯಾನ್ಸ್ ವಾರ್ ಅನ್ನೋದು ಆದಷ್ಟು ಬೇಗ ನಿಲ್ಲಬೇಕು. ಸುದೀಪ್ ಅಣ್ಣ ಇದಕ್ಕೊಂದು ಅಂದ್ರೆ ಸ್ಪಷ್ಟನೆ ಕೊಡ್ಬೇಕು. ಇದು ಸುದೀಪ್ ಅಣ್ಣನ ಬಾಯಿಂದ ಬಂದ್ಬಿಡ್ತು ಅಂದ್ರೆ ಅಥವಾ ಒಂದು ಟ್ವಿಟ್ ಏನೋ ಮಾಡ್ಬಿಟ್ರು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಮುಗ್ದೋಗ್ಬಿಡುತ್ತೆ. ಇಲ್ಲಿ ಅವ್ರ ಮುಖನೇ ತೋರ್ಸೋದಿಲ್ಲ, ಸುಮ್ನೆ ಎಲ್ಲೋ ಕೂತ್ಕೊಂಡು ಜಸ್ಟ್ ಒಂದು ಮುಖ ತೋರ್ಸ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಅವ್ರು ಯಾರು ಅಂತ ಗೊತ್ತಿರಲ್ಲ, ಐಡಿ ಫೇಕು, ಅವ್ರ ಮುಖನೂ ಸರಿ ಕಾಣಲ್ಲ, ಮಾಸ್ಕ್ ಹಾಕೋತಾರೆ. ಈ ತರ ಮಾಡ್ಕೊಂಡು ಸೃಷ್ಟಿ ಮಾಡೋ ಕಿಡಿಗೇಡಿಗಳು, ಬುದ್ಧಿಜೀವಿಗಳಲ್ಲ ಕಿಡಿಗೇಡಿಗಳು. ಫೈನಲ್ ಆಗಿ ಫ್ಯಾನ್ಸ್ ವಾರ್ ಆಗ್ಬಾರ್ದು ಮೇಡಮ್. ಖಂಡಿತ ನೋಡ್ತೀವಿ. ಆಮೇಲೆ ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದೆ ನಾನು, ನಾವು ಫಸ್ಟ್ ವೀಕ್ ಡೆವಿಲ್ ನೋಡ್ತಾ ಇದೀವಿ, ನಮ್ಮ ಮನೆ ಜಾತ್ರೆ ನಡೀತಾ ಇದೆ, ನೆಕ್ಸ್ಟ್ ಅವ್ರದ್ದು ನೋಡ್ತೀವಿ, ಅವ್ರ ಮನೆ ಹಬ್ಬಕ್ಕೆ ಹೋಗ್ತೀವಿ ಅಂತ. ಸೊ ಮಾರ್ಕ್ ಖಂಡಿತ ನೋಡ್ತೀವಿ, ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಗೆಲ್ಬೇಕು, ಅದು ನಮ್ಮ ಅಭಿಪ್ರಾಯ. ಸೊ ನೋಡಿದ್ರಲ್ಲ, ಇದಿಷ್ಟು ದರ್ಶನ್ ಅವರ ಅಭಿಮಾನಿಗಳಾದ ಮಧು ಮತ್ತೆ ಮುರಳಿ ಅವರ ಮಾತು. ಫ್ಯಾನ್ಸ್ ವಾರ್ ನಿಲ್ಲಬೇಕು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಆವಾಗ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋಕ್ ಸಾಧ್ಯ, ಉಳಿಯೋಕ್ ಸಾಧ್ಯ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.